ಸೋರುತ್ತಿದ್ದ ಶಾಲೆಗೆ 1,45,00,000 ವೆಚ್ಚದ ಶಾಲಾ ಕಟ್ಟಡ ಕಟ್ಟಿಕೊಟ್ಟ ಅಧಿಕಾರಿ, ಹಳೆ ವಿದ್ಯಾರ್ಥಿಗಳಿಂದ ವಾಹನ ಸೌಲಭ್ಯ, ಮಕ್ಕಳ ದಾಖಲಾತಿ ಡಬಲ್. ಕೆಆರ್ಪೇಟೆ ಇಂದು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ 2025-26ನೇ ಸಾಲಿನ ಪ್ರಾರಂಭೋತ್ಸವದ ದಿನದ ಅಂಗವಾಗಿ ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಕತ್ತರಘಟ್ಟ ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರಥಮ ದಿನ ಆಗಮಿಸಿದ ವಿದ್ಯಾರ್ಥಿಗಳನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮಸ್ಥರು ಹಾಗೂ ಶಿಕ್ಷಕರು ಸಂಭ್ರಮದಿಂದ ಹೂ ಹಾಗೂ ಸಿಹಿ ನೀಡಿ ಸ್ವಾಗತಿಸಿದರು. ಶಾಲಾ ಮಕ್ಕಳನ್ನು ಸ್ವಾಗತಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಕತ್ತರಘಟ್ಟ ಪರಮೇಶ್, ನಮ್ಮ ಗ್ರಾಮದ ಶಾಲೆ ಇತಿಹಾಸವುಳ್ಳ ಶಾಲೆಯಾದರೂ ಕೂಡ ಶಾಲೆಯ ಚಾವಣಿ ಸೋರುತ್ತಿತ್ತು. ಮಳೆಗೆ ಶಾಲೆಯ ಮಕ್ಕಳು ಬೆಂಚ್ ಬಿಟ್ಟು ಮೂಲೆಗೆ ನಿಲ್ಲುತ್ತಿದ್ದರು. ಶಾಲಾ ಮಕ್ಕಳ ಈ ಪರಿಸ್ಥಿತಿ ನೋಡಿ ನಮ್ಮ ಗ್ರಾಮದಲ್ಲಿ ಜನಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಕೆಪಿ ಶಿವಕುಮಾರ್ ಅವರು ಸುಮಾರು 1,45,00,000 ವೆಚ್ಚದಲ್ಲಿ ತಮ್ಮ ಜಯಮ್ಮ ಪುಟ್ಟೇಗೌಡ ತಾಯಿ ತಂದೆ ಹೆಸರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಕಟ್ಟಡ ನಿರ್ಮಿಸಿ ಕೊಟ್ಟಿದ್ದಾರೆ. ಉತ್ತಮ ಕಟ್ಟಡದ ಜೊತೆಗೆ ವಾಹನ ಸೌಲಭ್ಯ ಕಲ್ಪಿಸಿದ್ದರಿಂದ ಮಕ್ಕಳ ದಾಖಲಾತಿ ಗಣನೀಯವಾಗಿ ಹೆಚ್ಚಾಗಿದೆ. ಹಿಂದೆ ಖಾಸಗಿ ಶಾಲೆಗೆ ಹೋಗುತ್ತಿದ್ದ ಮಕ್ಕಳು ಈಗ ಸರ್ಕಾರಿ ಶಾಲೆಯತ್ತ ಮರಳುತ್ತಿದ್ದಾರೆ. ಅದರ ಜೊತೆ ಹಳೆ ವಿದ್ಯಾರ್ಥಿ ಹಾಗೂ ದಾನಿಗಳ ಸಹಕಾರದಿಂದ ನಮ್ಮ ಶಾಲೆಗಳಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಬರುವ ದೂರದ ಮಕ್ಕಳ ಅನುಕೂಲಕ್ಕಾಗಿ ವಾಹನ ಸೌಲಭ್ಯವು ಕೈಗೊಂಡಿದ್ದೇವೆ. ಈಗ ಹೊಸ ಕಟ್ಟಡ, ವಾಹನ ಸೌಲಭ್ಯದಿಂದ ನಮ್ಮ ಭಾಗದ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ. ಹಿಂದೆ ನಮ್ಮ ಶಾಲೆಯಲ್ಲಿ 39 ಮಕ್ಕಳು ದಾಖಲಾಗಿದ್ದರು. ಆದರೆ ಈ ಬೃಹತ್ ಕಟ್ಟಡ ಖಾಸಗಿ ಶಾಲೆಗಳು ನಾಚುವಂತೆ ಸೌಲಭ್ಯಗಳನ್ನು ನೋಡಿ ಈಗ 145 ಮಕ್ಕಳು ನಮ್ಮ ಗ್ರಾಮದ ಶಾಲೆಗೆ ದಾಖಲಾಗಿದ್ದಾರೆ. ನಮ್ಮ ಗ್ರಾಮದ ಶಿವಕುಮಾರ್ ರವರ ಶಿಕ್ಷಣ ಕ್ರಾಂತಿ ಚಿಂತನೆ ರಾಜ್ಯಕ್ಕೆ ಮಾದರಿಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಲಿ ಎಂದು ತಿಳಿಸಿದರು. ಬಳಿಕ ಮಾತನಾಡಿದ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಕುಮಾರ್, ಬಹುತೇಕ ಜನರು ಉನ್ನತ ಸ್ಥಾನದಲ್ಲಿದ್ದರೂ ಸ್ವಾರ್ಥದಿಂದ ಬದುಕುತ್ತಿದ್ದಾರೆ. ಅಂತವರಿಗೆ ನಮ್ಮ ಗ್ರಾಮದ ಸರ್ಕಾರಿ ಅಧಿಕಾರಿ ಶಿವಕುಮಾರ್ ಮಾದರಿಯಾಗಿದ್ದಾರೆ. ಶಿವಕುಮಾರ್ ಅವರು ತನ್ನ ಪರಿಶ್ರಮದಿಂದ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದಾರೆ. ಅವರು ತನ್ನ ಹುಟ್ಟೂರಿನ ಯುವ ಪೀಳಿಗೆಗೆ ಭವಿಷ್ಯ ಹಾಗೂ ಸದೃಢವಾಗಬೇಕೆಂದು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಿಸಿ ಉಳ್ಳವರಿಗೆ ಮಾದರಿಯಾಗುವುದರ ಜೊತೆಗೆ ಶಿಕ್ಷಣ ಕ್ರಾಂತಿಗೆ ಸಹಕಾರಿಯಾಗಿ ನಿಂತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಕೆಆರ್ಪೇಟೆ.